ಸೊ ಲಾಗಿನ್ ಬಟನ್ ಒತ್ತಿ ADMIN ಯೂಸರ್ ನೇಮ್, ಪಾಸ್ವರ್ಡ್ ಬಂದು 1111. ಅಡ್ಮಿನ್ ಮೋಡಲ್ ಬಂದಿದೆ. ಈಗ ಡಿವೈಸ್, ಟೂಲ್ಸ್, ಟ್ರಬಲ್ ಶೂಟಿಂಗ್, ಕ್ಯಾಲಿಬ್ರೇಷನ್, ಇದರಲ್ಲಿ ಪ್ರಿಂಟ್ ಕ್ಯಾಲಿಬ್ರೇಷನ್ ನೆಕ್ಸ್ಟ್ ಅಂತ ಒತ್ತಿ. ಫಸ್ಟ್ ಟ್ರೇಯಲ್ಲಿ A4 ಸೈಜ್ ಪೇಪರ್ನ ಲೋಡ್ ಮಾಡಿ. ಇಂಟರ್ ಕ್ಯಾಲಿಬ್ರೇಷನ್ ಮೋಡ್ ಅಲ್ಲಿ 3 ಪೇಜಸ್ ಆಚೆ ಬರುತ್ತೆ. ಈಗ ವೆಯ್ಟ್ ಮಾಡಿ. ಕ್ಯಾಲಿಬ್ರೇಷನ್ ಆಗೋ ಟೈಮಲ್ಲಿ ಡ್ರಮ್ ಅಲ್ಲಿ ಯಾವುದೇ 4 ಡ್ರಮ್ ಅಲ್ಲಿ ಕೂಡ ಲೈನ್ಸ್ ಇರಬಾರ್ದು, ಮತ್ತೆ ಡೆವಲಪರ್ ಯೂನಿಟ್ ಕೂಡ ಕ್ಲೀನ್ ಆಗಿರ್ಬೇಕು. ಡೆವಲಪರ್ ಯೂನಿಟ್ ವೈಟ್ ಲೈನ್ಸ್ ಇದ್ರೂ ಕೂಡ ಕ್ಯಾಲಿಬ್ರೇಷನ್ ಅಷ್ಟು ಕರೆಕ್ಟ್ ಅಕ್ಯುರೇಟ್ ಆಗಿ ಆಗೋದಿಲ್ಲ. ಸೊ 4 ಡ್ರಮ್ ಮತ್ತೆ 4 ಡೆವಲಪರ್ ಯೂನಿಟ್ ಕರೆಕ್ಟ್ ಆಗಿರಬೇಕು. ಸೊ ಇವಾಗ 3 ಪ್ರಿಂಟ್ ಶೀಟ್ಸ್ ಬಂದಿದೆ, ಕ್ಯಾಲಿಬ್ರೇಷನ್ ಶೀಟ್ಸ್. ಈ ಕ್ಯಾಲಿಬ್ರೇಷನ್ ಶೀಟ್ಸ್ ನ ತಗೊಂಡು ADF ಮೇಲೆ ಇಡಬೇಕಾಗತ್ತೆ. ಸೊ ADF ಮೇಲೆ ಇಡಿ, ಗ್ರೀನ್ ಲೈಟ್ ಸೆನ್ಸ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಸ್ಕ್ರೀನ್ ಅಲ್ಲಿ ಟೈಪ್ ಮಾಡಿ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಕ್ಯಾಲಿಬ್ರೇಟ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಳುತ್ತೆ. ಸ್ಕ್ಯಾನ್ ಆದ್ಮೇಲೆ ಆಕ್ಚುಲಿ ನಿಮಗೆ ಕಾಪೀಸ್ ಬರುತ್ತೆ. ಸೊ ಅರೌಂಡ್ 1 to 2 ಮಿನಿಟ್ಸ್ ತಗೊಳುತ್ತೆ ಕ್ಯಾಲಿಬ್ರೇಷನ್ ಆಗೋದಕ್ಕೆ. ಅಲ್ಲಿವರೆಗೂ ವೇಟ್ ಮಾಡಿ. ನಿಮ್ಗೆ ಯಾವುದೇ ತರ ಸ್ಪೇರ್ಸ್ ಬೇಕಿದೆ, ಜೆರಾಕ್ಸ್ ಮಿಷಿನ್ದು, ಜೆರಾಕ್ಸ್ ಬ್ರ್ಯಾಂಡ್, ಕ್ಯಾನಾನ್ ಬ್ರ್ಯಾಂಡ್ ಮತ್ತೆ ಕ್ಯೂಸರ ಬ್ರ್ಯಾಂಡ್, ಬೇರೆದೇನಾದ್ರು ವಿಡಿಯೋಸ್ ಕೂಡ ಬೇಕಿದ್ರೆ ಕೂಡ ಕಮೆಂಟ್ ಮಾಡಿ. ಸೊ ಅದು ಕೂಡ ವಿಡಿಯೋ ಮಾಡಿ ಹಾಕ್ತಿವಿ. ಸೊ ಕ್ಯಾಲಿಬ್ರೇಷನ್ ಶೀಟ್ಸ್ ಬಂದಿದೆ, ಎರಡು ಕೂಡ ಕಂಪಾರಿಸನ್ ಮಾಡಿ. ಇದು ಬಂದು ಬಿಫೋರ್ ಕ್ಯಾಲಿಬ್ರೇಷನ್ ನೋಡ್ಕೊಳ್ಳಿ. ಫೇಸಸ್ ನ ನೋಡಿ ಬೇಕಾದ್ರೆ ಬಿಫೋರ್ ಕ್ಯಾಲಿಬ್ರೇಷನ್, ಇದು ಬಂದು ಆಫ್ಟರ್ ಕ್ಯಾಲಿಬ್ರೇಷನ್. ಸೊ ಎರಡು ಇಮೇಜ್ ಅಲ್ಲಿ ಕೂಡ ನೀವು ಫೋಟೋಸ್ ನ ಅಬ್ಸರ್ವ್ ಮಾಡಿ, ಸ್ಕಿನ್ ಟೆಕ್ಸ್ಚರ್ ಕೂಡ ಡಿಫ್ರೆನ್ಸಸ್ ಇದೆ. ಸೊ ಆಫ್ಟರ್ ಕ್ಯಾಲಿಬ್ರೇಷನ್ ನಿಮಗೆ ಇಮೇಜ್ ಕ್ವಾಲಿಟಿ ಚೆನ್ನಾಗಿ ಅನಿಸ್ತಾ ಇದೆ ಬಿಫೋರ್ ಕ್ಯಾಲಿಬ್ರೇಷನ್ ಗಿನ್ನ ಅಂದ್ರೆ ಅಪ್ರೂವ್ ಅಂತ ಮಾಡಿ. ಸೊ ಕ್ಯಾಲಿಬ್ರೇಷನ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.